ಒಂದೇ ಸ್ಥಳದಲ್ಲಿ ಕೆಲವು ಕೋಟಿ ಸಂಖ್ಯೆಯಲ್ಲಿ ಜೀವಿಗಳು ಇದ್ರೆ ಅಲ್ಲಿ ಏನೋ ಒಂದು ದೊಡ್ಡ ಅಪಾಯ ಸಂಭವಿಸುತ್ತದೆ ಎಂಬಂತ ನಮ್ಗೆ ಕಾಣುತ್ತೆ. ಆದ್ರೆ ಈ ಜೀವಿಗಳು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಏಕೆ ಇರುತ್ತವೆ, ಅಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸ್ವಾರ್ಮ್ ಆಫ್ ಮೇ ಫ್ಲೈಸ್. ಈ ಕೀಟ ಎಷ್ಟು ವಿಚಿತ್ರವೆಂದರೆ ಇದು ಕೇವಲ ಒಂದೇ ಒಂದು ದಿನ ಮಾತ್ರ ಬದುಕುತ್ತೆ. ಆದ್ದರಿಂದ ಇದನ್ನ ಒನ್ ಡೇ ಇನ್ಸೆಕ್ಟ್ ಎಂದು ಕೂಡ ಕರೀತಾರೆ. USA, ಕೆನಡಾ, ಯುರೋಪ್ ನಲ್ಲಿ ಕಾಣಿಸಿಕೊಳ್ಳುವ ಈ ಕೀಟಗಳು ಲಾರ್ವಾ ಹಂತದಲ್ಲಿರುವಾಗ ನೀರಿನ ಅಡಿಯಲ್ಲಿ ಸುಮಾರು 2 ವರ್ಷಗಳವರೆಗೆ ಬದುಕುತ್ತವೆ. ಇದು ಪೂರ್ತಿ ವಯಸ್ಕವಾದಾಗ ನೀರಿನ ಮೇಲ್ಮೈಗೆ ಬಂದು ಗಂಡು ಕೀಟಗಳು ಹೆಣ್ಣು ಕೀಟಗಳೊಂದಿಗೆ ಜೋಡಿಯಾಗಿ ನಂತರ 24 ಗಂಟೆಗಳಲ್ಲಿ ಸತ್ತು ಹೋಗ್ತವೆ. ಈ ಹೆಣ್ಣು ಕೀಟಗಳು ಕೂಡ ಮೊಟ್ಟೆಗಳನ್ನ ಇಟ್ಟ ತಕ್ಷಣ ನೀರಿನ ಮೇಲೆ ಸಾಯುತ್ತವೆ. ಮೇ ತಿಂಗಳಿಂದ ಆಗಸ್ಟ್ ನವರೆಗೆ ನೀರಿನ ತಾಪಮಾನ ಅನುಕೂಲಕರ ಮಟ್ಟದಲ್ಲಿರುತ್ತೆ. ಆ ಸಮಯದಲ್ಲಿ ಈ ಲಾರ್ವಾಗಳು ವಯಸ್ಕ ಹಂತಕ್ಕೆ ಬದಲಾಗುತ್ತವೆ. ಆದ್ದರಿಂದ ಕೇವಲ ಒಂದೇ ರಾತ್ರಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಕೀಟಗಳು ಒಟ್ಟೊಟ್ಟಿಗೆ ಹೀಗೆ ಹೊರಗೆ ಬರುತ್ತವೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟಿಗೆ ಕೀಟಗಳು ಬರುವುದು ಮನುಷ್ಯರಿಗೆ ಆ ಸಮಯದಲ್ಲಿ ತುಂಬಾನೇ ಕಿರಿಕಿರಿ ಉಂಟು ಮಾಡುತ್ತದೆ. ಅವರ ಕಾರುಗಳು ಈ ಕೀಟಗಳಿಂದ ತುಂಬಿ ಹೋಗುತ್ತವೆ. ಪ್ರಯಾಣ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟವಾಗುತ್ತೆ. ಆದ್ರೆ ಈ ಸಮಸ್ಯೆ ಮನುಷ್ಯರಿಗೆ ಕೇವಲ ಒಂದೇ ದಿನ ಮಾತ್ರ ಇರುತ್ತೆ. ಇಷ್ಟೊಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಕೀಟಗಳು ಬರುವುದು ಅನೇಕರಿಗೆ ಕಿರಿಕಿರಿ ಉಂಟು ಮಾಡಿದ್ರು ಈ ಕೀಟಗಳು ಪರಿಸರಕ್ಕೆ ತುಂಬಾನೇ ಸಹಾಯ ಮಾಡುತ್ತವೆ. ಲಾರ್ವಾ ಹಂತದಲ್ಲಿ ನೀರಿನಲ್ಲಿರುವ ಆಲ್ಗಿ ಮತ್ತು ಕೊಳೆತ ಸಸ್ಯಗಳನ್ನು ತಿನ್ನುವ ಮೂಲಕ ನೀರನ್ನ ತುಂಬಾನೇ ಶುದ್ಧಿ ಮಾಡುತ್ತೆ. ಇನ್ನು ಹೊರಗೆ ಬಂದು ಒಂದೇ ದಿನದಲ್ಲಿ ಸತ್ತ ನಂತರ ನೆಲದ ಮೇಲೆ ಬಿದ್ದು ಇವು ನೈಸರ್ಗಿಕ ಗೊಬ್ಬರವಾಗಿ ಮಾರ್ಪಟ್ಟು ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೆಚ್ಚಿಸುತ್ತವೆ. ಇದರಿಂದ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಆದ್ದರಿಂದ ಇವು ಪರಿಸರ ವ್ಯವಸ್ಥೆಯ ಸಮತೋಲನವನ್ನ ಕಾಪಾಡುವ ಸೈಲೆಂಟ್ ವರ್ಕರ್ಸ್ ಎಂದು ಕೂಡ ಕರೆಯಲಾಗುತ್ತೆ. ಸಾವಿರಾರು ಸ್ನೋ ಗೀಸ್. ಬೆಳಗ್ಗೆ ಆಕಾಶದ ಕಡೆ ನೋಡಿದ್ರೆ ಬಿಳಿ ಮೋಡಗಳು ಚಲಿಸ್ತಾ ಇರುವಂತೆ ಕಾಣುತ್ತೆ. ಆದ್ರೆ ಸಮೀಪದಿಂದ ನೋಡಿದ್ರೆ ಅವು ಮೋಡಗಳಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ಹಾರುವ ಸ್ನೋ ಗೀಸ್ಗಳು. ಪ್ರಪಂಚದಲ್ಲಿರುವ ಎಲ್ಲಾ ಸ್ಥಳಗಳ ಬಗ್ಗೆ ನಮ್ಗೆ ತಿಳಿದೇ ಇರಬಹುದು. ಆದ್ರೆ ಅಂತಹ ತಿಳಿಯದ ಸ್ಥಳದಲ್ಲೇ ಇಂತಹ ವಿಚಿತ್ರ ಅದ್ಭುತಗಳನ್ನ ನಾವು ನೋಡ್ತೀವಿ. ಉತ್ತರ ಅಮೆರಿಕಾದಲ್ಲಿ ವಾಸಿಸುವ ಈ ಪಕ್ಷಿಗಳು ಚಳಿಗಾಲ ಬರ್ತಾ ಇದ್ದಂತೆ ಆಹಾರ ಮತ್ತು ಬೆಚ್ಚಗಿನ ವಾತಾವರಣಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಲಸೆ ಹೋಗುತ್ತವೆ. ಪ್ರತಿ ಪಕ್ಷಿ ಬಿಳಿಯಾಗಿರೋದ್ರಿಂದ ಗುಂಪಾಗಿ ಹಾರುವಾಗ ಆಕಾಶ ಎಲ್ಲ ಹಿಮದಿಂದ ಆವೃತವಾದಂತೆ ಕಾಣುತ್ತೆ. ಇದು ಒಂಟಿಯಾಗಿ ಅಲ್ಲದೆ ಗುಂಪಾಗಿ ಹಾರೋದಕ್ಕೆ ಕಾರಣ ಸರ್ವೈವಲ್. ಹೌದು, ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದರೆ ಶಿಕಾರಿಗಳಿಗೆ ಕೂಡ ಒಂದು ಪಕ್ಷಿಯನ್ನ ಗುರಿಯಾಗಿಸುವುದು ತುಂಬಾನೇ ಕಷ್ಟವಾಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಹಾರುವ ಪಕ್ಷಿ ಗಾಳಿಯ ಒತ್ತಡವನ್ನ ಕಡಿಮೆ ಮಾಡೋದ್ರಿಂದ ಹಿಂದೆ ಹಾರುವ ಪಕ್ಷಿಗಳಿಗೆ ಕೂಡ ಶಕ್ತಿ ಉಳಿತಾಯವಾಗುತ್ತೆ. ಆದ್ದರಿಂದ ಇವು ತುಂಬಾ ದೂರ ಪ್ರಯಾಣಿಸುತ್ತವೆ, ಅದು ಕೂಡ ಆಯಾಸವಿಲ್ಲದೆ. ಈ ಸ್ನೋಗೀಸ್ ವಲಸೆ ಸಮಯದಲ್ಲಿ ಇವು ಭೂಮಿಗೆ ಇಳಿದ್ರೆ ಆ ದೃಶ್ಯ ಜಮೀನು ಪೂರ್ತಿಯಾಗಿ ಬಿಳಿಯಾಗಿ ಮಾರ್ಪಟ್ಟಂತೆ ಕಾಣುತ್ತೆ, ಹಾಗೂ ಅದು ಸ್ನೋ ಫೀಲ್ಡ್ ಆಗಿ ಕಾಣುತ್ತೆ. ವಲಸೆಯ ಸಮಯದಲ್ಲಿ ಇವು ಒಟ್ಟೊಟ್ಟಿಗೆ 10 ಲಕ್ಷದಿಂದ 30 ಲಕ್ಷದವರೆಗೆ ಆಕಾಶವನ್ನು ತುಂಬಿಸುತ್ತೆ. ಅಂತಹ ದೃಶ್ಯ ನೋಡಿದಾಗ ನಮ್ಗೆ ಪ್ರಕೃತಿ ಎಷ್ಟು ಶಕ್ತಿಶಾಲಿ ಎಂಬುದು ನೆನಪಿಗೆ ಬರುತ್ತೆ. ಇದು ಕೇವಲ ವಲಸೆಯಲ್ಲ, ಪ್ರಕೃತಿ ತೋರಿಸುವ ಸೈಲೆಂಟ್ ಮಿರಾಕಲ್. ವೈಲ್ಡ್ ಬೀಸ್ಟ್ ಮೈಗ್ರೇಷನ್. ಈ ಕಾಡು ಮೃಗಗಳು ಹುಟ್ಟಿದ ದಿನದಿಂದ ಸಾಯೋವರೆಗೂ ಪ್ರತಿ ಅಪಾಯವನ್ನ ಎದುರಿಸುತ್ತಲೇ ಬದುಕಬೇಕಾಗುತ್ತೆ. ಇವುಗಳನ್ನ ಕೊಲ್ಲಲು ಯಾವಾಗಲೂ ಬಲಿಷ್ಠ ಕ್ರೂರ ಮೃಗಗಳು ಕಾಯುತ್ತಲೇ ಇರುತ್ತೆ. ವಿಶೇಷವಾಗಿ ವಲಸೆ ಸಮಯದಲ್ಲಿ ಇವು ಎದುರಿಸುವ ಕಷ್ಟಗಳು ನರಕವನ್ನೇ ತೋರಿಸುತ್ತವೆ. ಇವುಗಳಲ್ಲಿ 15 ಲಕ್ಷಕ್ಕಿಂತ ಹೆಚ್ಚು ವೈಲ್ಡ್ ಬೀಸ್ಟ್ಗಳು, ಉಳಿದವು ಜೀಬ್ರಾಗಳು ಮತ್ತು ಇತರ ಸಸ್ಯಾಹಾರಿ ಪ್ರಾಣಿಗಳು. ಒಟ್ಟಾರೆ ಇವೆಲ್ಲ 20 ಲಕ್ಷಕ್ಕಿಂತ ಹೆಚ್ಚು ಇರುತ್ತವೆ. ತಾಂಜಾನಿಯಾದ ಸೆರೆಂಟಗಿ ನ್ಯಾಷನಲ್ ಪಾರ್ಕ್ ನಿಂದ ಕೀನಿಯಾದ ಮಸಾಯಿ ಮರವರೆಗೆ, ಅಂದ್ರೆ ಸುಮಾರು 3000 ಕಿಲೋಮೀಟರ್ ದೂರದವರೆಗೆ ಇವುಗಳ ಪ್ರಯಾಣ ಇರುತ್ತೆ. ಈ ದೊಡ್ಡ ಪ್ರಯಾಣದ ವೈಭವ ಈಗ ನಮ್ಗೆ ಅರ್ಥವಾಗುತ್ತೆ. ಈ ವೈಲ್ಡ್ ಬೀಸ್ಟ್ಗಳು ಎಷ್ಟು ವರ್ಷ ಬದುಕಿದ್ರು ಪ್ರತಿ ಬಾರಿ ಈ ವಲಸೆ ನಡೆಯುತ್ತಲೇ ಇರುತ್ತೆ. ಅಂದರೆ ಪ್ರತಿ ವರ್ಷ ಇವು ಹೀಗೆ ವಲಸೆ ಹೋಗುತ್ತವೆ. ಇಷ್ಟೊಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟೊಟ್ಟಿಗೆ ವಲಸೆ ಹೋಗೋದಕ್ಕೆ ಕಾರಣ ಏನು? ನೀರು ಮತ್ತು ಹುಲ್ಲುಗಾಗಿ. ಸರಳವಾಗಿ ಹೇಳೋದಾದ್ರೆ ಮಳೆ ಎಲ್ಲಿ ಬೀಳುತ್ತದೆಯೋ ಅಲ್ಲಿಗೆ ಇವು ವಲಸೆ ಹೋಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾರಾ ಅನ್ನುವ ನದಿಯನ್ನ ದಾಟುವ ಸಮಯದಲ್ಲಿ ಎಷ್ಟು ಪ್ರಾಣಿಗಳು ಸಾಯುತ್ತವೆ, ಎಷ್ಟು ಬದುಕುತ್ತವೆ ಎಂಬುದು ಹೇಳಲು ತುಂಬಾನೇ ಕಷ್ಟ. ಏಕೆಂದ್ರೆ ಈ ನದಿಯಲ್ಲಿ ಮೊಸಳೆಗಳು ಇವುಗಳನ್ನ ಬೇಟೆಯಾಡಲು ಕಾಯುತ್ತಿರುತ್ತವೆ. ಇವು ನದಿಗೆ ಬಂದೊಡನೆ ದೊಡ್ಡ ವಿನಾಶವೇ ನಡೆಯುತ್ತೆ. ಆ ಹೋರಾಟದಲ್ಲಿ 6000ಕ್ಕಿಂತ ಹೆಚ್ಚು ವೈಲ್ಡ್ ಬೀಸ್ಟ್ಗಳು ಸತ್ತು ಹೋಗುತ್ತವೆ. ಆದರೂ ಪ್ರತಿ ವರ್ಷ ಈ ಪ್ರಯಾಣ ಮುಂದುವರಿಯುತ್ತಲೇ ಇರುತ್ತೆ.
ಮ್ಯಾಸಿವ್ ಬ್ಯಾಟ್ಸ್. ಟೆಕ್ಸಾಸ್ ನಲ್ಲಿ ರೆಕಾನ್ ಕೇವ್ ಎಂಬ ಒಂದು ಗುಹೆ ಇದೆ. ಇಲ್ಲಿ ಸೂರ್ಯಾಸ್ತವಾದ ತಕ್ಷಣ ಆ ಗುಹೆಯಿಂದ ಲಕ್ಷಾಂತರವಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬ್ಯಾಟ್ಸ್ ಗಳು ಒಟ್ಟೊಟ್ಟಿಗೆ ಹೊರಬರುತ್ತೆ. ಆ ಸಮಯದ ಈ ದೃಶ್ಯ ನಿಜಕ್ಕೂ ಅದ್ಭುತವಾಗಿರುತ್ತೆ. ಕೋಟ್ಯಾಂತರ ಬ್ಯಾಟ್ಸ್ ಗಳನ್ನ ಒಟ್ಟಿಗೆ ನೋಡಲು ಫೋಟೋಗ್ರಾಫರ್ಸ್ ಮತ್ತು ಪ್ರಕೃತಿ ಪ್ರೇಮಿಗಳು ಗಂಟೆಗಟ್ಟಲೆ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಇಷ್ಟೊಂದು ಕೋಟ್ಯಾಂತರ ಸಂಖ್ಯೆಯಲ್ಲಿರುವ ಈ ಬ್ಯಾಟ್ಸ್ ಗಳನ್ನ ನೋಡಿದ್ರೆ ಇಲ್ಲಿನ ಜನರು ಇವುಗಳಿಂದ ತುಂಬಾನೇ ತೊಂದರೆ ಅನುಭವಿಸ್ತಾರೆ ಎಂಬಂತೆ ನಿಮ್ಗೆ ತೋರುತ್ತೆ. ಆದ್ರೆ ನಿಜ ಏನಂದ್ರೆ ಇವುಗಳಿಂದ ಜನರು ತುಂಬಾ ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಇವು ವ್ಯಾಂಪೈರ್ ಬ್ಯಾಟ್ಸ್ ಗಳಂತೆ ಮನುಷ್ಯರ ಅಥವಾ ಪ್ರಾಣಿಗಳ ರಕ್ತ ಕುಡಿಯೋದಿಲ್ಲ. ಇವು ಕೇವಲ ಕೀಟಗಳನ್ನ ಮಾತ್ರ ತಿನ್ನುತ್ತೆ. ಮನುಷ್ಯರ ಮೇಲೂ ಯಾವುದೇ ದಾಳಿ ಮಾಡೋದಿಲ್ಲ. ಒಂದು ಬ್ಯಾಟ್ಸ್ ಹೊರಗಡೆ ಬಂದ್ರೆ ಅದು ಒಂದೇ ರಾತ್ರಿಯಲ್ಲಿ ಸಾವಿರಾರು ಕೀಟಗಳನ್ನ ತಿನ್ನುತ್ತೆ. ಇದರಿಂದ ರೈತರಿಗೆ ಕೀಟನಾಶಕ ಬಳಸುವ ಅಗತ್ಯವಿಲ್ಲ. ಈ ಬ್ಯಾಟ್ಸ್ ನಿಂದ ಪ್ರತಿ ರಾತ್ರಿ ಲಕ್ಷಾಂತರ ಕೀಟಗಳನ್ನ ತಿನ್ನುವ ಮೂಲಕ ಇದರಿಂದ ಅಲ್ಲಿ ವ್ಯವಸಾಯ ಮಾಡಿಕೊಳ್ಳುವ ರೈತರಿಗೆ ವಿಷ ಕೀಟನಾಶಕಗಳ ಬಳಕೆಯ ಅಗತ್ಯವೂ ಇರೋದಿಲ್ಲ. ಸೊಳ್ಳೆಗಳನ್ನು ಕೊಲ್ಲೋದ್ರಿಂದ ಅವುಗಳ ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿ ಸೊಳ್ಳೆಗಳಿಂದ ಬರುವ ಅಪಾಯಕಾರಿ ರೋಗಗಳಿಂದಲೂ ಮನುಷ್ಯರನ್ನ ರಕ್ಷಿಸುತ್ತೆ. ಈ ಬ್ಯಾಟ್ಸ್ ಗಳು ತಮ್ಮ ಬದುಕಿನ ಜೊತೆಗೆ ಮನುಷ್ಯರಿಗೆ ಸೈಲೆಂಟ್ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡುತ್ತೆ. ಜೆಲ್ಲಿ ಫಿಶ್ ಬ್ಲೂಮ್. ನಿನ್ನೆವರೆಗೆ ಶಾಂತವಾಗಿ ಕಾಣ್ತಾ ಇದ್ದ ಸಮುದ್ರ ಇದ್ದಕ್ಕಿದ್ದಂತೆ ಲಕ್ಷಾಂತರ ಜೆಲ್ಲಿ ಫಿಶ್ ಗಳಿಂದ ತುಂಬಿ ಹೋಗುತ್ತೆ. ಅಷ್ಟಕ್ಕೂ ಇದು ಏಕೆ ಸಂಭವಿಸುತ್ತೆ? ನಿಜವಾಗಿ ಇದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದವು ಬೇಸಿಗೆಯಲ್ಲಿ ನೀರಿನ ತಾಪಮಾನ ಹೆಚ್ಚಾದಾಗ ಇವುಗಳ ಸಂತಾನೋತ್ಪತ್ತಿ ತೀವ್ರವಾಗಿ ವೇಗಗೊಳ್ಳುತ್ತದೆ. ಆ ಸಮಯದಲ್ಲಿ ಲಕ್ಷಾಂತರ ಜೆಲ್ಲಿ ಫಿಶ್ ಗಳು ಒಂದೇ ಸ್ಥಳಕ್ಕೆ ಸೇರುತ್ತವೆ. ಹಾಗೆ ಇವುಗಳ ಮುಖ್ಯ ಆಹಾರ ಬಂದು ಪ್ಲಾಂಕ್ಟನ್ ಗಳು. ಇವು ಎಲ್ಲಿ ಹೆಚ್ಚಾಗಿರುತ್ತವೆಯೋ ಅಂತಹ ಸ್ಥಳಗಳಲ್ಲಿ ಇವು ಬರುತ್ತೆ. ಇವುಗಳನ್ನ ತಿನ್ನುವ ಆಮೆಗಳು, ದೊಡ್ಡ ಮೀನುಗಳ ಕೊರತೆಯಿಂದಲೂ ಇವುಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಿ ಹೀಗೆ ದೊಡ್ಡ ಗುಂಪುಗಳಾಗುತ್ತವೆ. ಕೊನೆಗೆ ಸಮುದ್ರ ನೀರು ಹೆಚ್ಚು ಚಲಿಸದೇ ಇರುವಾಗ ಇವು ಒಂದೇ ಸ್ಥಳದಲ್ಲಿ ಗುಂಪಾಗುತ್ತವೆ. ಪ್ರಪಂಚದಾದ್ಯಂತ 2000ಕ್ಕಿಂತ ಹೆಚ್ಚು ಜೆಲ್ಲಿ ಫಿಶ್ ಜಾತಿಗಳು ಬದುಕ್ತಾ ಇವೆ ಎಂದು ವಿಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಆದ್ರೆ ಅವುಗಳಲ್ಲಿ ಕೆಲವೇ ಜಾತಿಗಳು ಮಾತ್ರ, ಅದರಲ್ಲೂ ಮುಖ್ಯವಾಗಿ ಮೂನ್ ಜೆಲ್ಲಿ ಫಿಶ್, ನೊಮುರಾಸ್ ಜೆಲ್ಲಿ ಫಿಶ್ ಮತ್ತು ಸೀ ನೆಟ್ಗಳು ಹೀಗೆ ದೊಡ್ಡ ಗುಂಪುಗಳಾಗಿ ಬ್ಲೂಮ್ ಮಾಡ್ತವೆ. ಇವುಗಳಲ್ಲಿ ಮೂನ್ ಜೆಲ್ಲಿ ಫಿಶ್ ಟಚ್ ಆದ್ರೂ ಮನುಷ್ಯರಿಗೆ ದೊಡ್ಡ ಅಪಾಯವಿಲ್ಲ. ಆದ್ರೆ ನೂಮರಸ್ ನಂತಹ ದೊಡ್ಡ ಜಾತಿಗಳು ಸ್ಟಿಂಗ್ ಮಾಡಿದ್ರೆ ತೀವ್ರ ನೋವು ಮತ್ತು ವೈದ್ಯಕೀಯ ತುರ್ತು ಅಗತ್ಯವಾಗಬಹುದು. ಸೀ ನೆಟಲ್ ಸ್ಟಿಂಗ್ ಮಾಡಿದ್ರೆ ಸಾಮಾನ್ಯವಾಗಿ ಪ್ರಾಣಾಂತಕವಲ್ಲ. ಆದ್ದರಿಂದ ಅಪಾಯಕಾರಿ ಜೆಲ್ಲಿ ಫಿಶ್ ಗುಂಪುಗಳು ಮನುಷ್ಯರು ದೂರದಿಂದಲೇ ನೋಡ್ತಾರೆ, ಸಮೀಪಕ್ಕೆ ಹೋಗುವ ಸಾಹಸ ಮಾಡರು. ಆದ್ರೆ ಮೂನ್ ಜೆಲ್ಲಿ ಫಿಶ್ ಗಳಿಂದ ಅಪಾಯ ಕಡಿಮೆ ಇರೋದ್ರಿಂದ ಕೆಲವು ಡೈವರ್ಗಳು ಅವುಗಳ ಮಧ್ಯೆ ಹೋಗಿ ಆ ಅದ್ಭುತ ದೃಶ್ಯವನ್ನ ಸಮೀಪದಿಂದ ಸೆರೆ ಹಿಡಿದು ಆನಂದಿಸ್ತಾರೆ. ಸಾರ್ಡಿನ್ ರನ್. ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತದ ಮಹಾಸಾಗರದ ಅಡಿಯಲ್ಲಿ ಅಂದ್ರೆ ಸುಮಾರು 700 ಅಡಿ ಆಳದಲ್ಲಿ ಇಂತಹ ಅದ್ಭುತ ಕಾಣುತ್ತೆ. ಈ ಮೀನುಗಳ ಗುಂಪು ಕೆಲವೊಮ್ಮೆ ಲಕ್ಷಾಂತರದಲ್ಲಿರುತ್ತೆ, ಮತ್ತೊಮ್ಮೆ ಕೋಟ್ಯಾಂತರದಲ್ಲಿರುತ್ತೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಈ ಮೀನುಗಳನ್ನ ಬೇಟೆಯಾಡಲು ಡಾಲ್ಫಿನ್ಗಳು, ಶಾರ್ಕ್ಗಳು, ತಿಮಿಂಗಿಲಗಳು, ಸೀಲ್ಗಳು ಮತ್ತು ಸಮುದ್ರ ಪಕ್ಷಿಗಳು ಒಟ್ಟೊಟ್ಟಿಗೆ ದಾಳಿ ಮಾಡ್ತವೆ. ಆ ಸಮಯದಲ್ಲಿ ದಾಳಿಗಳು ತುಂಬಾನೇ ಅದ್ಭುತವಾಗಿರುತ್ತೆ. ಸಮುದ್ರದಲ್ಲಿ ನಡೆಯುವ ಈ ವಿಸಿಲ್ ಫೀಸ್ಟ್ ಅನ್ನ ಸೆರೆ ಹಿಡಿಯಲು ಸ್ಕೂಬಾ ಡೈವರ್ಗಳು ಮತ್ತು ಅಂಡರ್ ವಾಟರ್ ಫೋಟೋಗ್ರಾಫರ್ಸ್ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಮೀನುಗಳು ಒಂಟಿಯಾಗಿ ಬದುಕದೆ ಗುಂಪಾಗಿ ಬದುಕಿ ಶತ್ರುಗಳನ್ನ ಗೊಂದಲಕ್ಕೆ ಈಡು ಮಾಡಿ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ತವೆ. ಶಿಕಾರಿಗಳಿಗೆ ಕೂಡ ಆ ದೊಡ್ಡ ಗುಂಪಿನಲ್ಲಿ ದಾಳಿ ಮಾಡುವಾಗ ಯಾವ ಮೀನನ್ನ ಗುರಿಯಾಗಿಸಬೇಕೆಂಬುದು ಗೊತ್ತಾಗದೆ ಶಿಕಾರಿಗಳು ಗೊಂದಲಕ್ಕೆ ಒಳಗಾಗಿ ಕೊನೆಗೆ ತುಂಬಾ ಕಡಿಮೆ ಮೀನುಗಳನ್ನ ಆಹಾರವಾಗಿ ಬೇಟೆಯಾಡುತ್ತವೆ. ಈ ಮೀನುಗಳು ಮೇಯಿಂದ ಜುಲೈನ ಮಧ್ಯೆ ತಂಪಾದ ನೀರಿಗಾಗಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ಸಂಖ್ಯೆಯಲ್ಲಿ ವಲಸೆ ಹೋಗುತ್ತವೆ. ಒಂದು ದೊಡ್ಡ ತಿಮಿಂಗಿಲ ಬಂದು ಇವುಗಳ ನುಂಗಿದ್ರೂ ಕೂಡ ನೂರಾರು ಮೀನುಗಳನ್ನ ಮಾತ್ರ ತಿನ್ನಬಲ್ಲದು. ಆದ್ರೆ ಇವುಗಳ ಸಂಖ್ಯೆ ಕೋಟ್ಯಾಂತರದಲ್ಲಿ ಇರೋದ್ರಿಂದ ನಷ್ಟ ತುಂಬಾನೇ ಕಡಿಮೆ. ಆದ್ದರಿಂದ ಇಷ್ಟೊಂದು ಶಿಕಾರಿಗಳ ದಾಳಿ ಇದ್ರೂ ಇವು ತುಂಬಾನೇ ಸುಲಭವಾಗಿ ಬದುಕುತ್ತವೆ. ಲಾಟ್ ಆಫ್ ಅನಕೊಂಡ. ಇತ್ತೀಚೆಗೆ ಅಮೆಜಾನ್ ನದಿಯಲ್ಲಿ ನೂರಾರು ಅನಕೊಂಡ ಹೆಬ್ಬಾವುಗಳು ಒಂದೇ ಸ್ಥಳದಲ್ಲಿ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಯ್ತು. ನಿಜವಾಗಿ ಇದು AI ಜನರೇಟ್ ಮಾಡಿರುವ ವಿಡಿಯೋ ಎಂದು ಕೆಲವರಿಗೆ ಗೊತ್ತು. ಆದ್ರೆ ತಿಳಿಯದವರು ಇದು ನಿಜ ಎಂದು ಭಾವಿಸಿ ಶೇರ್ ಮಾಡಿ ಇದನ್ನ ವೈರಲ್ ಮಾಡಿದ್ರು. ಆದ್ರೆ ನಿಜವಾಗಿ ಒಂದೇ ಸ್ಥಳದಲ್ಲಿ 100 ಅನಕೊಂಡಗಳು ಇರುತ್ತವ ಅಂತ ನಿಮ್ಗೆ ಡೌಟ್ ಬರ್ಬೋದು. ಆದ್ರೆ ಅವು 100ರಲ್ಲ, 20 ರಿಂದ 30 ಅನಕೊಂಡಗಳು ಮಾತ್ರ ಒಂದೇ ಜಾಗದಲ್ಲಿ ಇರೋದನ್ನ ನಾವು ನೋಡಬಹುದು. ಅದು ಕೂಡ ಕೇವಲ ಸಂತಾನೋತ್ಪತ್ತಿ ಸಮಯದಲ್ಲಿ. ಒಂದು ಹೆಣ್ಣು ಅನಕೊಂಡದಿಂದ ಬರುವ ವಾಸನೆಯನ್ನ ಗುರುತಿಸಿದ ತಕ್ಷಣ ಸುತ್ತಮುತ್ತಲಿನ ಗಂಡು ಅನಕೊಂಡಗಳು ಅಲ್ಲಿಗೆ ಬಂದು ಒಂದರ ಮೇಲೊಂದು ಸುತ್ತಿಕೊಂಡು ಬ್ರೀಡಿಂಗ್ ಬಾಲ್ ಆಗಿ ಮಾರ್ಪಡುತ್ತವೆ. ಆ ಗುಂಪಿನಲ್ಲಿ 20 ರಿಂದ 30 ಅನಕೊಂಡಗಳು ಇರುತ್ತೆ. ಇಂತಹ ಘಟನೆಗಳನ್ನ ಕೆಲವರು AI ಇಂದ ಕ್ರಿಯೇಟ್ ಮಾಡಿ ಆ ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.